ಹಬ್ಬದ ಟೈಮಲ್ಲಿ ತಂದಿರುವಂಥ ಬಾಳೆಹಣ್ಣುಗಳು ತುಂಬಾ ಉಳಿದೋಗಿರುತ್ತೆ. ಮಕ್ಕಳಿಗೆ ಕೊಟ್ಟರೆ ಅವರು ಹಾಗೆ ತಿನ್ನೋದಿಲ್ಲ. ಈ ರೀತಿಯಾಗಿ ಬನಾನಾ ಮಿಲ್ಕ್ ಶೇಕ್ ಮಾಡಿಕೊಡಿ, ರುಚಿಯಾಗಿ ತುಂಬ ಇಷ್ಟಪಟ್ಟು ಕುಡಿತಾರೆ. ಬನಾನಾ ಮಿಲ್ಕ್ ಶೇಕ್ನ ಸ್ಪೆಷಾಲಿಟಿ ಏನಪ್ಪ ಅಂತ ಹೇಳಿದ್ರೆ, ಇವತ್ತು ನಾನು ಶುಗರ್ ಬಳಸ್ತಿಲ್ಲ, ಬದಲಾಗಿ ವೆನಿಲಾ ಐಸ್ ಕ್ರೀಮ್ ಮತ್ತು ಗುಲ್ಕನ್ ಹಾಕ್ತಾಯಿದ್ದೀನಿ. ಮಿಕ್ಸಿ ಜಾರಲ್ಲಿ 5 ಬಾಳೆಹಣ್ಣು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳೋಣ. 1.5 ಇಂದ 2 ಟೇಬಲ್ ಸ್ಪೂನಷ್ಟು ಗುಲ್ಕನ್ ಹಾಕ್ಕೊಳ್ಳಿ. 2 ರಿಂದ 3 ಐಸ್ ಕ್ಯೂಬ್ಸ್ ಹಾಕ್ಕೊಳ್ಳೋಣ. ಹಾಗೆಯೇ 1 ಗ್ಲಾಸಷ್ಟು ಚಿಲ್ಡ್ ಮಿಲ್ಕ್ ತೊಗೊಂಡಿದ್ದೀನಿ. ಏಲಕ್ಕಿ ಪುಡಿ 1 ಸ್ಪೂನಷ್ಟು ಹಾಕ್ಕೊಳ್ಳಿ. ಇದನ್ನೆಲ್ಲ ಹಾಕಿ ಒಟ್ಟಿಗೆ ಬ್ಲೆಂಡ್ ಮಾಡ್ಕೊಳ್ಳಿ. ಕೊನೆಯಲ್ಲಿ 2 ಸ್ಕೂಪಷ್ಟು ವೆನಿಲಾ ಐಸ್ ಕ್ರೀಮ್ ಹಾಕ್ಕೊಳ್ಳಿ. ಈ ಮಿಲ್ಕ್ ಶೇಕ್ ತುಂಬಾ ಟೇಸ್ಟಿಯಾಗಿರುತ್ತೆ. ಐಸ್ ಕ್ರೀಮ್ ಹಾಕ್ಕೊಂಡು ಮತ್ತೆ ಒಂದು ಸಲ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಳೋಣ. ಇದನ್ನು ಸರ್ವಿಂಗ್ ಗ್ಲಾಸ್ಗೆ ಹಾಕ್ಕೊಂಡು ಮೇಲಿಂದ ಸಣ್ಣದಾಗಿ ಕಟ್ ಮಾಡಿರುವಂಥ ನಟ್ಸ್ ಹಾಕ್ಕೊಂಡ್ರೆ ಸೂಪರ್ ಆಗಿರುವಂಥ ಬನಾನಾ ಮಿಲ್ಕ್ ಶೇಕ್ ರೆಡಿ.